ಆಗಾಲೆ ಹೋಗ್ತೈತಲ್ಲ ಮಳಿ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ನಾನು ಗೊಂಜಾಳನು ಚಚ್ಚಿದ್ನಿಲ್ಲ, ಅದ್ರೊಳಗಿಂದ ಒಂದಿಟ ಹಿಟ್ಟಿತ್ತು. ಗೊಂಜಾಳ ರೊಟ್ಟಿ ತಿನ್ನಬೇಕಂತ ಅನ್ಸಾಗದಿತ್ತು, ಹಾಗಾಗಿ ಗೊಂಜಾಳ ರೊಟ್ಟಿ ಮಾಡಾಕತ್ತಿದ್ದು ನಾನು. ಒಳಗೆ ಮಾಡ್ಬೇಕಂತಂದೆ, ಒಳಗೆ ಬ್ಯಾಸರ ಅಂತ ಅನ್ಸಾಕತ್ತ. ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ, ಗಾಳಿ ಭಾಳ ಬಿಟ್ಟೈತಿ. ಗಾಳಿ ಭಾಳ ಬಿಡ್ತಂದ್ರೆ ನಾವು ಹಿಟ್ಟಿನ ನಾದ್ಕೊಂಡು ಇಟ್ಕೊಂಡಿರ್ತೇವಲ್ಲ, ಅದು ಆಡ್ತಂದ್ರೆ ರೊಟ್ಟಿ ಎಷ್ಟು ಚಲೋ ಬರಂಗಿಲ್ಲ. ಇಲ್ಲಿ ಹೊರಗೆ ಅಡುಗೆ ಮಾಡೋಕೆ ಭಾಳ ಖುಷಿ ಅಂತ ಅನಿಸ್ತೈತಿ. ಗಾಳಿ ಇರ್ತೈತಲ್ಲ ಒಳಗೆ, ಅದ್ರೊಳಗೆ ನಮ್ದು ತಗಡಿನ ಮನೆಯೆಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಜಳ ಅಂತ ಅನಿಸ್ತೈತಿ. ಇಲ್ಲಿ ಮಾಡಾಕತ್ನಿ ಅಂದ್ರೆ ಇಲ್ಲೇ ಮಾಡ್ತೀನಿ, ಒಳಗೆ ಮಾಡಾಕತ್ನಿ ಅಂದ್ರೆ ಒಳಗೆ ಮಾಡ್ತೀನಿ. ಅಷ್ಟು ರೊಟ್ಟಿ ಮಾಡಿದ್ದೆ, ಹಂಗೋ ಹಿಂಗೋ ಒಟ್ಟಿನಲ್ಲಿ ನುಚ್ಚಿನಾಗಿನ ಹಿಟ್ಟಲ್ಲ ಅಷ್ಟು ಪರ್ಫೆಕ್ಟಾಗಿ ಏನು ಬರೋಂಗಿಲ್ಲ. ಬಟ್ ನಾನು ರೊಟ್ಟಿ ಮಾಡೋದು ಎಲ್ಲರೂ ಇಷ್ಟಪಡ್ತೀರಿ, ಖುಷಿ ಆಕೈತೆ ಅದಂದು. ಇವತ್ತಿನ ರೊಟ್ಟಿನ ಹೆಂಗಿರ್ತೈತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಕಡೆ ಮಳೆ ಆಗತ್ತಿಲ್ಲ ಅಂತ ಹೇಳ್ರಿ. ನಮ್ಮ ಕಡೆ ಇವತ್ತೀಗ ರಾತ್ರಿ ವಿಡಿಯೋ ಎಡಿಟಿಂಗ್ ಮಾಡಾಕತ್ತೀನಿ, ಸಿಕ್ಕಾಪಟ್ಟಿ ಗಾಳಿ ಬೀಸಾಕತ್ ಬಿಟ್ಟೈತಿ. ಒಂದಿಟ್ಟು ಹನಿ ಉದುರುತ್ತೆ, ಆದ್ರೆ ನಮಗೀಗ ಮಳೆ ಆಗ್ಬೇಕು. ಈಗ ಏನಾರ ಮಳೆ ಆತಂದ್ರೆ ಸಿಕ್ಕಾಪಟ್ಟಿ ಖುಷಿ ಅಂದ್ರೆ ಖುಷಿ ನಮ್ಗೆ. ಗಾಳಿ ಸೌಂಡ್ ನಿಮ್ಗೆ ಇಲ್ಲಿ ಇದ್ರಾಗ ಕೇಳ್ಸಾಕತ್ತಿಲ್ಲ ಗೊತ್ತಿಲ್ಲ. ಅದ್ರೊಳಗೆ ನಮ್ಮ ಮನೆ ಮುಂದ್ಗಡೆ ಎಲ್ಲ ಮುಂದ್ಗಡೆ ಮತ್ತು ಹಿಂದೆ ಮಗ್ಲು ಎಲ್ಲ ಗಿಡಗಳು ಅದಾವಲ್ಲ, ಹಂಗಾಗಿ ಹೆದರಿಕೆ ಅಂತ ಅನಿಸ್ತೈತಿ. ನಮ್ಮ ಮನೆಗೆ ಗಾಳಿ ಬೀಸ್ತೈತಿ ನಮ್ಮ ಕಡೆ. ಅವು ಒಂದಿಟ್ಟು ಆ ಕಡೆ ಈ ಕಡೆ ಹೊಳ್ಳಾಡಂತಲೇ ಅದ್ರೊಳಗೆ ಕಲ್ಲು ಭೂಮಿನ ಅಲ್ಲ ನಮ್ದು, ಅವು ಬೇರು ಪೂರ್ತಿ ಆಳವಾಗಿ ಹೋಗಿರಂಗಿಲ್ಲ ಭೂಮಿ ಒಳಗೆ, ಮ್ಯಾಗನೇ ಇರ್ತಾವೆ. ಎಲ್ಲೆಲ್ಲಿ ಮಳೆ ಆಗೈತೆ ಅಂತ ನೋಡೋಣ. ಕಮೆಂಟ್ ಹಾಕಿರಿ, ಯಾವ ಊರಿಂದ ನೋಡಾಕತ್ತೀರಿ ಅಂತೇಳಿ ಹೇಳ್ರಿ. ಮತ್ತು ನಿಮ್ದು ಯಾವ ಊರು ಅಂತ ಹೇಳಿ ಕಮೆಂಟ್ ಹಾಕಿರಿ, ಯಾಕಂದ್ರೆ ನನಗೂ ಖುಷಿ ಆಕೈತಿ. ಫಸ್ಟ್ 2025ರಲ್ಲಿ ಮೊದಲನೇ ಮಳೆ ಇದೆ, ಖುಷಿ ಆಕೈತಿ. ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ. ಮಳೆ ಆದ್ರೂ ಅಲ್ರಿ ಭೂಮಿ ತಾಯಿ ಮಡಿಲ ಹಚ್ಚ ಹಸಿರಾಗಿ ಕಾಣಿಸೋದು. ಬರ್ರಿ ಹೆಂಗಾದ್ರೆ ತಡ ಯಾಕೆ ಇವತ್ತಿನ ರೊಟ್ಟಿನ ನೋಡ್ಕೊಂಬರ್ನಂತ. ಒಂದಿವ್ಸ ತೊಗರಿದ್ದು ನಾ ಬ್ಯಾಳಿ ಹೊಡೆದ್ರ ಅದಂತೇಳಿ ತೊಗರಿ ಹಂಗ ಇಟ್ಟಿವಿ ಅಂದ್ರೆ ನಾವು ಹುಳಾಕ್ಕವ. ನೀನು ಸಂಜೆ ಮುಂದೆ ಬಿಸಿನೀರು ಕಾಸ್ಬೇಕು, ಬಿಸಿನೀರು ಕಾಸಿ ಇವನ್ನ ಅದ್ರೊಳಗೆ ಹಾಕಿಡ್ಬೇಕು. ಈಗ ಪೂರ್ತಿ ಒಣಗಿಸ್ಬೇಕು. ನಾವು ಒಣಗಿಸ್ಕಿಂದ ಬ್ಯಾಳಿ ಹೊಡ್ಯಕ್ಕೆ ಮಸ್ತ್ ಬರ್ತಾವ. ಅಂದ್ರೆ ಬ್ಯಾಳಿ ಮ್ಯಾಗ ಸಿಪ್ಪೈತಿ ಏನು ಹೊಡ್ಯಂಗಿಲ್ಲ. ನಾವು ಹಂಗೆ ತಣ್ಣೀರೊಳಗೆ ಹಾಕಿವಿ ಅಂದ್ರೆ ಅಷ್ಟು ಸರಿ ಬರಂಗಿಲ್ಲ ಬ್ಯಾಳಿ. ಕೋಳಿದವು ಕೆಳಗಂತೂ ಆರಾಕಕ್ಕೆ ಆಗಂಗಿಲ್ಲ, ತಗಡಿನ ಮ್ಯಾಗನ ಹಾಕೋದು. ತಗಡಿನ ಮ್ಯಾಗ ಹಾಕಿ ಬರ್ತೇನೆ. ಒಂದು ಅರ್ಬಿ ತೊಗೊಂಬಂದು ಹಾಕೀನಿ. ಇಲ್ಲಿ ಮಾವಿನಕಾಯಿ ನೋಡ್ರಿ ತೋರಿಸ್ತೇನೆ ನಾನು. ಇವು ಪ್ಯಾರ್ಲ ಗಿಡ ಎಲ್ಲ ಒಣಗಾಕತ್ತ ನೋಡ್ರಿ, ಯಾಕಂತ ಗೊತ್ತಿಲ್ಲ. ಇಲ್ಲಿದೊಂದು ಗಿಡ ಇತ್ತು, ಅದು ಪೂರ್ತಿ ಹಂಗೆ ಹೋಗ್ತಾ. ಇಲ್ಲಿದೊಂದು ಇದಾಗೈತಿ, ಅದನ್ನ ನಮ್ಮ ಮನೆಯವ್ರು ಕಡಿದ್ರೆ ಒಣಗಾಕತ್ತಿರ್ತಾವಲ್ಲ, ಅವ್ನು ಹಂಗೆ ಬಿಡಬಾರ್ದು. ಅದ್ರದ್ದು ನೋಡ್ರಿ ಇದಿಷ್ಟು ತಪ್ಪಲ ಗಾಳಿಗೆ ಹಾರ ಹೋಗ್ತೈತಿ. ಮಾವಿನಕಾಯಿ ತೋರಿಸ್ಕೊಂಡು ಬರ್ರಿ. ಬಿಸಿಲಿಗೆ ಹೆಂಗೆ ಆಗತ್ತಾವು ಪಾಪ ಮಾವಿನಕಾಯಿ. ಇವಿಷ್ಟು ಇದು ತಗಡಿನ ಮ್ಯಾಗ ಐತಿಲ್ಲ, ಇವು ಬಿಸಿಲಿಗೆ ಆಗತ್ತವೋ ಎದಕ್ಕೆ ಆಗತ್ತವೋ ಗೊತ್ತಿಲ್ಲ. ಇಲ್ಲೆಲ್ಲ ನೋಡ್ರಿ ತಗಡಿನ ಮ್ಯಾಗ ಇರೋದ್ರಿಂದಾಗೆ ಇದು ವಾಲ್ ಹಿಂಗೆ ಹೋಗ್ತೈತೆ. ಏನು ಮಾಡ್ತೈತೆ ಮುಂದೆ ಕಡಿಬೇಕಾಕೈತೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಹಿಂಗೆ ಹೋಗೋದದ, ಹಂಗೆ ಮ್ಯಾಕ್ ಹೋದ್ರೆ ಚಲೋ ಹೋಗ್ತೈತಿ. ಕಾಯಿ ಇಷ್ಟಾಗ್ಯಾವ ಇಲ್ಲಿ. ನಾವು ಇದ್ರ ಕಾಯಿ ಮಾಡಿದ್ದೀವಿ, ಇದನ್ನು ಗೊಯ್ಯಕಾಯಿ. ಅದರ ಗೊಯ್ಯಕಾಯಿ ಅಲ್ಲಿ ಅಂದ್ರೆ ಭಾಳ ಉದುರು ಬೀಳಾಕತ್ತ ನೋಡ್ರಿ. ಅಲ್ಲಿ ದೊಡ್ಡ ಹೋಗ್ಯಾವದ, ಹರ್ಕೊಳಕ್ಕೆಲ್ಲ ಗಾಂವ್ ಅದಾವ. ಗಿಡ ಹತ್ತಕ್ಕೂ ಗಾಂವ್ ಅದಾವ. ಇಲ್ಲಿ ಮ್ಯಾಗೆ ಹರಿಯಕ್ಕೂ ಗಾಂವ್ ಅದಾವ. ಇವು ನೋಡ್ರಿ, ಇವು ಇಲ್ಲೇ
ನಮ್ಮ ಮನೆ ಅಲ್ಲಿ ಮುಂದೆ ಕೆರೆ ಅಂತಲ್ಲಿ ನಿಂತು ನೋಡಿದ್ರೆ ಇಲ್ಲೊಂದು ಮನೆ ಐತಂತನ ಕಾಣಿಸಂಗಿಲ್ಲ. ಬಲ್ಬ್ ಹಾಕಿರ್ತಿಲ್ಲ ರಾತ್ರಿ ಟೈಮಲ್ಲಿ, ಅವಾಗ ಇಲ್ಲಿ ಕರೆಂಟ್ ಹಾಕ್ಯಾರ ಇಲ್ಲಿ ಮನೆ ಇದೆ ಅಂತ ಅನಿಸ್ತೈತಿ. ಆ ಗಿಡದೇನೋ ಹಂಗೆ, ಆ ಗಿಡನೂ ಈ ಕಡೆ ಬರ್ತೈತದು. ಇನ್ನು ಈ ಯಾರಿ ಗಿಡ ಕಡಿಬೇಕು. ಈ ಯಾರಿ ಗಿಡ ಬಿಟ್ಟಿವಿ ಅಂದ್ರೆ ಇದು ಹಿಂಗೆ ಈ ಕಡೆ ಬಂದುಬಿಡ್ತೈತಿ. ಈ ಕಡೆ ಬಂತಂದ್ರೆ ಮತ್ತು ಗಾಳಿಗೆ ಪಳಗೆ, ಯಾಕಂದ್ರೆ ಬೇರೆ ಮ್ಯಾಗದ ಇವು ಪೂರ್ತಿ ಕಲ್ಲದಾವಲ್ಲ, ಅದಕ್ಕೋಸ್ಕರ ಕಡಿದ್ವಿ ಅಂದ್ರೆ ಮತ್ತೆ ಆ ಕಡೆ ಹೊಕ್ಕವು. ಇದು ಅದು ಆರಿ ಗಿಡ ಇದ್ದದಕ್ಕಾಗೇನೆ ಇದು ಹಿಂಗೆ ಈ ಕಡೆ ಬೆಳೆಯಾಕತೈತಿ. ಅಲ್ಲಿ ಮ್ಯಾಗ ಹೋಗ್ಬಿಟ್ಟೈತಿ ನೋಡ್ರಿ. ಆದರೆ ಈ ಕುರೊಳಗೆ ಈಗ ಹೊಸದಾಗಿ ಫಸ್ಟ್ ಟೈಮ್ ಈ ವರ್ಷ ಏನೋ ಹೂ ಬಿಡಾಕತ್ತಾವಲ್ಲ ಇವ, ಅದು ಪಕ್ಕ ಅಂತೂ ಕಾಯಿ ಕೊಡ್ತೈತೆ, ಹಣ್ಣು ಕೊಡ್ತೈತೆ. ಅದು ಹಿಂದಿಂದ ಅದು ಹಿಂದೆ ತೆಗೈತೆ ನೋಡ್ರಿ. ಅದೆಲ್ಲ ಉದುರೇ ಹೋತದು, ಯಾಕಂತ ಗೊತ್ತಿಲ್ಲ. ಎಲ್ಲ ಹೂವು ಉದಿರ್ತದೆ, ಕಾಯಿ ಅನ್ನೋಕ್ಕಿಂತ ಹೂವು ಉದುರುತ್ತೆ. ಇವೆಲ್ಲ ಇವು ಕಾಯಿ ಆಗ್ಯಾವು, ಬಟ್ ಕಾಯಿನ ಉದುರು ಉಂಟದ, ಹಿಂಗೆಲ್ಲ ಆಗಕತ್ಬಿಟ್ಟಾವ. ಈ ಆ ಗಿಡದಂತೂ ಪ್ರತಿ ವರ್ಷ ಆಕೈತಲ್ಲ, ಆ ಗಿಡದಂತೂ ಎಲ್ಲ ಉದುರೋದು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ನಮ್ಮ ಯಜಮಾನ್ರು ಹಚ್ಕಡೆ ಹೊಲಕ್ಕೆ ಹೋಗ್ತಾರ, ಹಾಗಾಗಿ ಅವ್ರಿಗೋಸ್ಕರ ಈಗ ಜಲ್ದಿನ ಕ್ವಿಕ್ ಕೈನ ನಾಷ್ಟ ಮಾಡ್ಬೇಕು ನೋಡ್ರಿ. ಹಾಲನ್ನು ಹಿಡ್ಕೊಂಬಂದಿಟ್ಟಾರ. ಡೈಲಿ ಬೆಳಗ್ಗೆ 4 ಗಂಟೆಗೆ ಹೋಗ್ತಿದ್ರು, ಇವತ್ತು ಸ್ವಲ್ಪ ಲೈಟಾಗಿ ಹೊಂಟಾನ. ಚಹಾ ಕಾಸಿದ್ನಿ ನಮ್ಮ ಮನೆಯವ್ರಿಗೆ 1 ಕಪ್ ಅಂತ ಜಾಸ್ತಿ ಆಗ್ಬಿಟ್ಟೈತೆ. ಅದು ಹಾಲು ಹೊರಗೆ ಕಾಸ್ತಾನೆ. ಇವತ್ತು ಸಿಕ್ಕಾಪಟ್ಟಿ ಥಂಡಿ ಐತ್ರಿ, ಭಾಳ ಅಂದ್ರೆ ಭಾಳ ಥಂಡಿ ಐತಿ. ಮಾತಾಡ್ಕೊಂತ ಇದ್ರು ಟೈಮ್ ಇಲ್ಲ. ಲಗುನ ಆಗೋದಂದ್ರೆ ಅವಲಕ್ಕಿ. ಜಳಕಕ್ಕೆ ನೀರು ಇಟ್ಟೀನಿ. ಜಳಕ ಪೂಜೆ ಆದಿಂದ ಹೊರಗೆ ರೊಟ್ಟಿ ಮಾಡ್ಬೇಕು. ಈಗೆಲ್ಲ ಗಾಳಿ ಇಲ್ಲ, ನನ್ನ ಜಳಕ ಪೂಜೆ ಆಗ್ಬಿಡ್ದ. ಎಲ್ಲಿ ಗಾಳಿ ಬೀಸಾಸರು ಹೋಗ್ತಿದ್ದೆ ಗೊತ್ತಿಲ್ಲ. ಜೋರು ಗಾಳಿ ಬೀಸಾಕತ್ತಂದ್ರೆ ಉರಿ ಸರಿಯಾಗಿ ಹತ್ತಂಗಿಲ್ಲ. ಮೂರು ಗಂಟೆಗೆ ಎಚ್ಚರ ಆತಂದ್ರೆ ಹೊಳ್ಳಿ ನಿದ್ದಿನ ಹತ್ತದಿಲ್ಲ ನಮ್ಗೆ. ಈಗ ಒಳ್ಳೆಡ್ಕೊಂತ ಮತ್ತೆ 6ಕ್ಕೆ ಹೇಳೋದು. ನಮ್ಮ ಮನೆಯವ್ರ ಸಾಂಗ್ ಮುಂಜಾನೆ ಎದ್ದುಕೊಳ್ಳಿ. ಏನ್ ಸಾಂಗ್ ಹಾಡ್ತಾರೋ ಏನ್ ಬಿಡ್ತಾರೋ ಅವ್ರಿಗೆ ಗೊತ್ತು. ಈಗ ನಾವು ನೀರ ತಗೋಬೇಕು. ಮನ್ಯಾಗ ಮಾಡಿದ್ದು ನೋಡ್ರಿ. ಮಾಡಿದ್ದಾರ ಸುಳ್ಳು ಹೇಳ್ಬೇಕ, ಸತ್ಯ ತಲೆ ಮ್ಯಾಗ ಹೊಡೆದಾಗ ಸುಳ್ಳು ಹೇಳ್ಬೇಕ. ಆ ಪ್ಯಾಕೆಟ್ ಐತಿ, ಪ್ಯಾಕೆಟ್ ತೋರಿಸಿ ಮನ್ಯಾಗ ಮಾಡಿದ್ದು ಅಂದ್ರೆ ಹೆಂಗ್ ನಂಬ್ತಾರ? ಇದೆಲ್ಲ ನನ್ನ ಹೆಂಡತಿ ಮಾಡೋ ಕೆಲಸ ನಾನು ಮಾಡ್ಬೇಕು ನೋಡ್ರಿ. ವರ್ಷ ಮತ್ತ ಅವ್ರ ಸಮಾಧಾನ ಇರಂಗಿಲ್ಲ ನೋಡ್ರಿ. ಅವ್ರು ಕ್ಲೀನ್ ಮಾಡಾಕತ್ತಾರ ಮನಿ, ಫ್ರಿಜ್ ಕ್ಲೀನ್ ಮಾಡೋದು. ನಾನು ಮಾಡಿದ್ದು ಇಷ್ಟ ಆಗಂಗಿಲ್ಲ ಅಂತ ರೊಕ್ಕ ಕೊಡ್ತಾನ ಎಲ್ಲ. ಹೌದು ವೆಂಕಟೇಶ, ನೀವ್ ಒಬ್ಬ ರೊಕ್ಕ ಕೊಡ್ತಂದಿ ನೋಡಪ್ಪ. ಯಾರ್ಯಾರ ಮ್ಯಾಗ ಫ್ರಿಜ್ ಇದಾವಲ್ಲ ಎಲ್ಲಾರು ಕಳತನ ಮಾಡಿ ತಗೊಂಡ್ಬಂದಾರ. ಮತ್ತ ಹಂಗ ಅಲ್ಲ, ಅದ ಅವ್ರಿಗೆ ಅವ್ರ ತವ್ರ ಮನೆಯವ್ರು ಕೊಡಿಸಿರ್ತಾರ. ಆಗಿನ ಕಾಲದಾಗ
ಆಗಿನ ಕಾಲದಾಗ ಏನ್ ಕೊಡ್ಬೇಕು ನೋಡಿ ಎಲ್ಲಾನು ಕೊಟ್ಟಾರ. ಹೆಂಡತಿ ತವ್ರ ಮನ್ಯಾರು ಫ್ರಿಜ್ ವಾಷಿಂಗ್ ಈಗಿನ ಕಾಲದಾಗ ಇಲ್ಲ ಮತ್ತೀಗ ಈ ಹುಡುಗಿ ಒಂದ ಕೊಡೋದು ಅದಕ್ಕೆ ಅದಕ್ಕೆ ಅವ್ರು ಏನ್ ಮಾಡ್ತಿರ್ತಾರ ಕಾಳಜಿ ಮಾಡಿ ವಾರಿಸ್ತಿರ್ತಾರ ಅವ್ರು ಅವ್ರ ಮನಿ ಅದ ಅವ್ರ ಮನೆಯವ್ರು ಕೊಟ್ಟಾರ ಕೇಳಿರ್ಲಿಂದಿಟ್ಟ ನಮ್ಮ ಮನೆಯವ್ರ ಸುದ್ದಿ. ಈಗ ಇದನ್ನ ನಾ ತಂದಲ್ಲ ಯಾರ್ಯಾರಿಗೆ ನಿಮ್ ಮದ್ವೆಲಿ ರೀಸೆಂಟ್ ಆಗಿ ಮದ್ವೆ ಆದವ್ರು ಯಾರಾದ್ರೂ ಈ ವಿಡಿಯೋ ಮಾಡಾಕತ್ತಿದ್ರಂದ್ರ ಏನೇನ್ ಕೊಟ್ಟಾರ ಅಂತ ಹೇಳ್ತಾವ್ರ. ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲಾನು ಕೊಡ್ತಾರ. ಮತ್ ಈಗ ಸ್ವಲ್ಪ ಕಡಿಮೆ ಆಗೈತಿ. ಸುಮ್ಮನೆ ಬಾಂಡೆ ಸಮ ಕೊಟ್ರೆ ಏನ್ ಮಾಡೋದಂತೆ ಗೋಲ್ಡನ್ ಜಾಸ್ತಿ ಕೊಡ್ತಾರ ಅಂದ್ರ ಮಗಳಿಗೆ ಮಾಡಿಸ್ತಾರ. ನಿಮ್ಮ ನನಗೊಂದು ಐತಿ ನಿಂಗ್ ಹಾಕಿದ್ ಬಂಗಾರ ಮದ್ವಿ ಮಾಡಿದ್ ಸಾಲಕ್ಕಾಗಿ ಬಂಗಾರ ಮಾರಿದ್ರಿ ನೀವು ಮದ್ವಿ ಆದ 3 ದಿನದಾಗ. ಬಂಗಾರ ಅದನ್ನ ಹೇಳ್ಬೇಕು. ಅದೇನು ಸಾಲ ಮಾಡಿ ಮದ್ವಿ ಮಾಡೋದಂತ ಬಂಗಾರ ಬೀಗ ಹಾಕಿದ್ ಬಂಗಾರ ಮಾರಿ ಸಾಲ ಹರಿದಂತ ಏನೋ ಬಿತ್ತು. ಮತ್ತ ಏನು 20 ತೊಲಿ ಬಂಗಾರ ಹಾಕಿದ್ರೆ ನಿಮ್ಮ ಅಪ್ಪ ನಿಮ್ ಯೋಗ್ಯತೆ ತಕ್ಕಂತ ಹಾಕ್ಯಾರ ಅವ್ರ ಲೆವೆಲ್ ಏನ ನಿಮ್ಮ ಅಪ್ಪ ಲೆವೆಲ್ ಏನ ನನ್ ಲೆವೆಲ್ ಏನ ಹೌದು. ಇರಾಕ್ ಕಮ್ಮಗ ಮನಿ ಇಲ್ಲ. ಮತ್ತ ನಮ್ 3 ಎಕರೆ ಹೊಲ್ದಾವ ಅದಾನ ಅವ್ರ 10 ಎಕರೆ ಹೊಲ್ದವ್ರ ಅದಾರ. ನೀ ಅವ್ರಿಗೇನು ಮಗಳು ಕೊಡಾಕತ್ತೀನ ಹೆಂಗ್ ನಡದ ಕೊಡ್ಬೇಕತ್ ಮಾಡಿ ಅವ್ರದ್ ಮಾತಾಡಕ ಕೊಡ್ಬೇಕತ್ ಮಾಡಿ ಬರ್ಲಿಲ್ಲ ಕೇಳಕ್. ನೀನ್ ಕರೆನ ಯಪ್ಪ ನೀ ಒಂದ್ 4 ಹೆಣ್ಮಕ್ಳ ಊಟ ಬೇಕಿತ್ತು ಗೊತ್ತಾಕೈತಿ ನಿನಗೆ. ಬೈತಿಲ್ಲ ನಮ್ಮ ಊಟ ನಮ್ಮ ಅಪ್ಪನ 4 ಮಂದಿ ಹೆಣ್ಮಕ್ಳು ಹುಟ್ಟಿದ್ರ ನಾನು ಯಾವಾಗ್ಲೂ ಹಂಗಂತೆ ನಮ್ಮ ಇಂಟೆನ್ಷನ್ ಆಗ ಒಂದ್ ಹೆಣ್ಮಕ್ಳ ಹುಟ್ಟಬೇಕಂತ. ನನಗೂ ಮಕ್ಳ ಕರೆ ಇಲ್ಲ ಅಂತಲ್ಲ ಅಲ್ಲೇ ಹೋಗಿದ್ನಲ್ಲ ನನ್ ಮಗಳು ತಗೋರಿ ಅಂತ ಹೇಳಿ ಕೇಳಾಕ. 3 ಮಂದಿ ಇದ್ರ 3 ಮಂದಿಗೆ ಕೊಡ್ತಿದ್ದೆ. ಒಬ್ಬರನ್ನ ಹೊರಗ್ ಕೊಡ್ತಿದ್ದೆ. ನಮ್ಮ ಮನಿನ ಮಕ್ಳ 3 ಮಂದಿ. ಜೋಳ ದುಡ್ಡು ಬೆಳೆಯವ್ರ ಸೂರುಗಳು. ನೀನ ಒಬ್ಬ ದುಡಿಯವ ಪಾಪ. ಜಗತ್ನಾಗ ನಿನ್ನಂಗ ದುಡಿಯಾರ ಯಾರು ಅಲ್ಲ. ಕೇಳ ಬೇಡ. ನಮ್ದು ಹಿಂಗೆಲ್ಲ ನಡೀತಿರ್ತೈತಿ ನೋಡ್ರಿ. ಸಂಸಾರ ಅಂದ್ರೆ ಇರೋದ್ರಿ ಎಲ್ಲ. ಈಗ ವಿಡಿಯೋ ಬಂದ್ ಮಾಡ್ತೇನೆ ನಮ್ಮ ಮನೆಯವ್ರ ಹಂಗ ಅವ್ರಂಗ ರೊಟೀನ್ ಚೇಂಜ್ ಆದ್ ನೋಡ್ರಿ ನಮ್ದು. ಮತ್ ಮಜ್ಜಿಗೆ ಕಡಿದು ಹಾಲಿಂಡೋದು ನಮ್ ಗೌರಿ ಹೇಳದ ಅಂದ್ರ ಬೆಣ್ಣೆ ತೆಗೆದು ತುಪ್ಪ ಕಾಸೋದು. ಯಾಕೇನೋ ರೀ ಸಿಕ್ಕಾಪಡಿ ಚಳಿ ಅಂತ ಅನ್ಸಾಗತ್ತೆ. ಅದ ರಾತ್ರಿ ನಿದ್ದೆ ಆಗಂಗಿಲ್ಲಲ್ಲ ಅದಕ್ಕೋಸ್ಕರ ಇರ್ಬೋದ. ರಾತ್ರಿ ನಿದ್ದೆ ಆಗಲಿಲ್ಲ ಅಂದ್ರೆ ಮುಂಜಾನೆ ಎದ್ದುಬಿಟ್ಟು ತಲೆಗೆ ಸುಧಾರಿರ್ತದೆ. ನಾನೀಗ ಪನ್ನೀರ್ ಮಾಡ್ತೇನೆ ನೋಡ್ರಿ. ಈಗ ಮಾಡಿನಂದ್ರ ಸಂಜಿಕ ಮಾಡಕ್ ಬರ್ತೈತಿ. ಪನ್ನೀರ್ ರೆಸಿಪಿ ಐತಿ ಬಟ್ ಮಾಡಿ ಇಟ್ಕೋತೀನಿ ನಾನು. ನಾವ್ ಇನ್ನ ಹಾಲು ಹಾಕಕತ್ವಿ ಅಂದ್ರ ಮನೆಗೆ ಇಟ್ಕೊಳ್ಳೋದು ಕಡಿಮೆ. ಅಂದ್ರೆ ಬೇಕಂದ್ರೆ ಇಟ್ಕೋಬಹುದು. ಈಗ ಹಾಲು ಅದಾವಲ್ಲ ಈಗ ಹಾಲನ್ನು ಹಾಕಂಗಿಲ್ಲ. ನೋಡ್ಬೇಕು ನಾಳಿಂದತಿ ಹಾಕೋದಕ್ಕೇತೇನು.
ಅದಕ್ಕೋಸ್ಕರ ಈಗ ಹಾಲು ಅದಾವಲ್ಲ, ಇವು ಮುಂಜಾನೆಗಿನ ಹಾಲು, ಈ ಸಂಜೆನಾಗಿನ ಹಾಲು ಹೆಪ್ಪ ಹಾಕಿಲ್ಲ ನಾನು. ನಿನ್ನೆ ಹೆಪ್ಪ ಹಾಕಿದ ಹಾಲನ್ನು ಇದು ಮೊಸರನ್ನ ಮಜ್ಜಿಗೆ ಮಾಡಾಕತ್ತೇನಿ. ಅಂದ್ರೆ ಮನ್ಯಾಗ ಉಣ್ಣೋರು ಇದ್ರು ನಾವು ಇಟ್ಕೋತೀವಿ. ಮನ್ಯಾಗ ಅವರು ತಿನ್ನೋ ಸ್ವಲ್ಪ ಕಡಿಮೆ. ನಾನಂತೂ ಹಾಲು ಉಣ್ಣಂಗೇನೇ ಇಲ್ಲ. ಮೊಸರತಿ ತಿಂದ್ರೆ ಪಿತ್ತ ಆಕೈತಿ, ಅದ್ರ ಸಲುವಾಗಿ ತಿನ್ನಂಗೇನೇ ಇಲ್ಲ. ರೀಸೆಂಟಾಗಿ ಒಬ್ರು ಕಮೆಂಟ್ ಹಾಕಿದ್ರ, ನಿಮ್ ಗೌರಿ ಹಿಡಿದ್ರಲ್ಲ ಪನ್ನೀರ್ ಮಾಡೋದು ತೋರಿಸ್ರಿ ಅಂತೇಳಿ. ಇವನಷ್ಟು ಹಾಲು ಮಾಡ್ಕೋತೀನಿ ನೋಡೋಣ. ನಮ್ಮ ಮನೆಯವ್ರು ಪನ್ನೀರು ತಿನ್ನಕ್ಕೆ ಇಷ್ಟಪಡಲ್ರಿ ಅವ್ರು. ನಂಗೆ ಅವ್ರ ಸಂಬಂಧನ ತಲೆ ಕೆಟ್ಟೋಗ್ಬಿಡ್ತೈತಿ. ಏನು ತಿನ್ನಲ್ಲ ಪುಣ್ಯಾತ್ಮ. ಒಂದು ಕಾಜು ಕರಿ ಮಾಡಿದ್ರೆ ತಿನ್ನಂಗಿಲ್ಲ, ಒಂದು ಪನ್ನೀರ್ ಮಾಡಿದ್ರೆ ತಿನ್ನಂಗಿಲ್ಲ. ನಿಂಬೆಹಣ್ಣಿನ ರಸ ಹಾಕೊಳಕತ್ತೇನೆ. ನಿಂಬೆಹಣ್ಣಿನ ರಸ ಇಲ್ಲ ಅಂದ್ರೆ ವಿನಿಗರ್ ಬರ್ತೈತಲ್ಲ, ವಿನಿಗರ್ ಆದ್ರೂ ಹಾಕೋಬಹುದು. ಕೆಲವ್ರು ನಿಂಬೆಹಣ್ಣಿನ ರಸ ಹಾಕ್ಬಾರ್ದು ಅಂತ ಹೇಳ್ತಾರೆ. ಇಲ್ಲ, ನಿಂಬೆಹಣ್ಣಿನ ರಸ ಹಾಕಿದ್ರೆ ಮಸ್ತ್ ಬರ್ತೈತಿ. ವಿನಿಗರ್ ಎಲ್ಲರಿಗೂ ಸಿಗಂಗಿಲ್ಲ ಅಲ್ರಿ, ಹಂಗಾಗಿ ಹಳ್ಳಿಗಳಲ್ಲೆಲ್ಲ ವಿನಿಗರ್ ಸಿಗಂಗಿಲ್ಲ. ನಿಂಬೆಹಣ್ಣಿನ ರಸನ ಬೆಸ್ಟ್ ನನ್ನ ಪ್ರಕಾರ. ಹುಳಿ ಬರ್ತೈತೆ ಅಂತಂತಾರ, ಇಲ್ಲ ಹುಳಿ ಬರಂಗಿಲ್ಲ. ಅದ ಪನ್ನೀರ್ ಹುಳಿ ಏನು ಬರಂಗಿಲ್ಲ. ಯಾಕಂದ್ರೆ ನಾನು 2 ಸಲ ಮಾಡೀನಿ, ಹಂಗಾಗಿ ಹೇಳಾಕತ್ತೇನೆ. ನಿಂಬೆಹಣ್ಣಿನ ಹುಳಿ ಹಾಕ್ಕೊಳಕತ್ತೇನಿಲ್ಲ, ಅವು ಕಾದಿಂದಾದ್ರೂ ಹಾಕೋಬೋದು. ಈಗ ಹಸಿ ಹಾಲಿನಾಗಾದ್ರೂ ಹಾಕೊಂಡು ಕಾಸ್ಕೊಂಡ್ರೆ ನಡಿತೈತಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ನಾನು ಹೇಳಿ ನಾನು ಹಿಂದ್ಗಡೆ ಒಮ್ಮೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪನ್ನೀರ್ ಹೆಂಗೆ ಮಾಡ್ತಾರ ಅಂತ ಹೇಳಿ ನೋಡಿದಾಗ, ಅದು ಯೂರಿಯಾ ಏನೋ ಬಳಸ್ತಾರ ಅಂತ ಹೇಳಿ ಅಂತಂದ್ರೆ, ಆದಷ್ಟು ನಾವು ಹಿಂಗೆ ಹಾಲು ತೊಗೊಂಬಂದ ಮನ್ಯಾಗ ಮಾಡ್ಕೊಳ್ಳೋದನ್ನ ಬೆಸ್ಟ್ ನನ್ನ ಪ್ರಕಾರ. ನಾನಿಲ್ಲಿ 1 ನಿಂಬೆಹಣ್ಣು ಹಾಕೇನಿ. 1 ನಿಂಬೆಹಣ್ಣು ಆದ್ರೆ ಸಾಕಂತ ಅನಿಸ್ತೈತಿ. ಬಟ್ ಇನ್ನೊಂದು ಅರ್ಧ ಹಾಕೊಂಡಿನಿ. ನಾವು ಹಾಲು ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರ ಮ್ಯಾಗ ಇದನ್ನ ಮಾಡ್ಕೋಬೇಕು. 1 ಲೀಟರ್ ಇರ್ಬೋದು ಬಹುಶಃ. ನಾವು ಇದನ್ನ ನಿಂಬೆಹಣ್ಣಿನ ರಸ ಇವು ಹಾಲು ಕುದಿ ಮುಂದಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಹಾಕೊಂಡು ಆಮ್ಯಾಗಾದ್ರೂ ನಾವು ಕುದಿಸ್ಕೋಬಹುದು. ಈಗ ಪನ್ನೀರ್ ರೆಡಿ ಆಯ್ತು ನೋಡ್ರಿ. ನಾನು ಇನ್ನೊಂದು ನಿಮ್ಗೆ ಪರ್ಫೆಕ್ಟಾಗಿ ಪನ್ನೀರ್ ಬರ್ಬೇಕಂತಂದ್ರೆ, ಇವು ಇಲ್ಲೇನು ನೀರಿನ ಅಂಶ ಬರ್ತೈತಲ್ಲ ನಮ್ಗೆ ಜಾಸ್ತಿ ಹಿಂಗೆ ತಿಳು ಬರ್ಬೇಕು. ಹಿಂಗೆ ತಿಳು ಬಂದಾಗ ಹಿಂಗೆ ನೀರಿನ ಅಂಶ ಜಾಸ್ತಿ ಬಂದಾಗ ನಮ್ಗೆ ಪನ್ನೀರ್ ಪರ್ಫೆಕ್ಟಾಗಿ ಬಂದೈತಂತ ಅರ್ಥ. ಈಗ ಒಂದು ಕಾಟನ್ ಬಟ್ಟೆಗೆ ಹಾಕಿ ಸೋಸ್ಕೊಳ್ಳೋಣ್ರಿ. ಪನ್ನೀರ್ ಅಂದ್ರೆ ಮಸ್ತ್ ಬಂದೈತಿ. ಬಟ್ ಇಷ್ಟು ಹಾಲಿನ ಮಾಡಿದ್ರೆ ಚಲೋ ಇತ್ತು ಅಂತ ಅನಿಸ್ತೈತಿ. ಭಾಳ ಬರಂಗಿಲ್ಲ ಇದು. 1 ಟೈಮಿಗೆ ನನಗೆ ನಮ್ಮ ಮನೆಯವ್ರಿಗೆ ಆಕೈತಿಲ್ಲ ಅಂತಲ್ಲ. ಈಗ ಇದನ್ನ ಕಾಟನ್ ಅರ್ಬಿ ಇದಕ್ಕೆ ಹಾಕೋತೀನಿ. ಪನ್ನೀರ್ ಮಾಡೋದು ಭಾಳ ಈಸಿ. ನೀವು ಜಾಸ್ತಿ ಜನ ಇದ್ರಂದ್ರೆ 2 ಲೀಟರ್ ಹಿಂಗೆ ತಗೋರಿ. ಇವತ್ತಿನ ಪನ್ನೀರ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಪನ್ನೀರ್ ನೀವು ಟ್ರೈ ಮಾಡ್ತಿದ್ರೆ ಟ್ರೈ ಮಾಡಿರಿ. ನಾವೇನು ಮಾಡ್ತೀವಿ, ಆದಷ್ಟು ಜಾಸ್ತಿ ನಮ್ಮ ಹತ್ರ ಟೈಮ್ ಇರೋಂಗಿಲ್ಲ ಅಂಥೇಳಿ ರೆಡಿಮೇಡ್ನ ಜಾಸ್ತಿ ತೊಗೊಂಡ್ಬರ್ತೀವಿ. ಬಟ್ ಹಿಂಗೆ ಮನ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ಹೈಜೆನಿಕ್ ಆಗಿರ್ತೈತಿ.
ಅಷ್ಟು ಹಾಲಿತ್ತು ಏಟಾದ ನೋಡಿ ಪನ್ನೀರ್ ಸುಡ್ತೈತಿ. ಈಗಿಲ್ಲೇ ನಾನು ನಿಂಬೆಹಣ್ಣಿನ ರಸ ಹಾಕಿದ್ನಲ್ಲ, ನಿಂಬೆಹಣ್ಣಿನ ರಸ ಅಥವಾ ಇಲ್ಲಾಂದ್ರೆ ಸ್ವಲ್ಪ ಕರ್ಡ್ ಇದು ಏನಂತಾರ ಮೊಸರನ್ನು ಹಾಕೋಬೋದ. ಈಗ ಇಲ್ಲಿ ಸ್ವಲ್ಪ ನೀರು ಹಾಕೊಂಡು ನಾನು ಕರೆಕ್ಟಾಗಿ ಒನ್ ಟೈಮ್ ನಾನು ಪನ್ನೀರ್ ಟಿಕ್ಕಾ ಮಾಡ್ಬೇಕಂತೇಳಿ ಒಂದ್ಸಲ ಹೇಳಿದ್ನಿ. ಬಟ್ ನಾ ಅಷ್ಟೊತ್ತಾಗಲೇ ನಮ್ಮ ಗೌರಿನ ಪಚ್ಕೊಂತದ, ಅದಕ್ಕೋಸ್ಕರ ಆಗಲಿಲ್ಲ. ಬಟ್ ಈ ಸಲ ಮಾಡೋಣ, ನೋಡೋಣ ಇದು ಪನ್ನೀರ್ ಟಿಕ್ಕಾ ಆಗ್ತೈತೆ ಅಥವಾ ಪನ್ನೀರ್ ಮಸಾಲ ಆಗ್ತೈತೆ ಗೊತ್ತಿಲ್ಲ. ಈಗ ಇದನ್ನ ಏನು ಮಾಡ್ತೀನಿ ಅಂದರೆ, ಇದು ನೀರು ಇರ್ತೈತಲ್ಲ, ಇನ್ನೂ ನೀರಿನ ಅಂಶ ಇರ್ತೈತಲ್ಲ, ಅದು ಹೋಗ್ತೈತಿ. ಸ್ವಲ್ಪ ಎಷ್ಟು ಇರ್ತೈತಿ ಇದನ್ನ ನಾವು ಇಲ್ಲೇ ಸ್ವಲ್ಪ ಸೇಪ್ ಕಟ್ಕೋಬೇಕಂದ್ರೆ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು. ಚಲೋ ಬರ್ತೈತೆ, ಮಸ್ತ್ ಬರ್ತೈತೆ ಪನ್ನೀರ್, ಇಲ್ಲ ಅಂತಲ್ಲ. ಹಂಗೂ ತಿನ್ನಕ್ಕೆ ಭಾಳ ರುಚಿ ಇರ್ತೈತಿ. ಇದು ಕರೆಕ್ಟ್ ಆಗುವಂಥದ್ದು ಹಿಂಗೆ ಪ್ಲೇಟ್ ಇಟ್ಟ ಮ್ಯಾಕಲ್ಲೂ ಇಡ್ಬೋದು. ನಾನು ಅಷ್ಟೇ ಮಾಡ್ತೇನೆ. ಮಾತಾಡೋಕ್ಕಾಗಲ್ಲ, ನಮ್ಗೆ ಅಷ್ಟು ತಲೆ ಬಿಡಾಕತ್ಬಿಟ್ಟೈತಿ. ಇದು ಕರೆಕ್ಟ್ ಐತಿ ಅಂದ್ರೆ ಮಸ್ತ್ ಒಂದು 3 to 4 hour ಆದ್ರೆ ಇದು ರೆಡಿ ಆಕೈತಿ. ನಂಗೆ ಬೇಕಾಗಿರೋದ ಸಂಜೆಕಲ್ಲ, ಇಲ್ಲಾಂದ್ರೆ ತೆಗೆದು ಕೊರೋದು ನಮ್ಗೆ ಯಾವ ಸ್ಕ್ವೇರ್ ಸೇಪಲ್ಲಿ ಕೊರೋದು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಟ್ಕೊಂಡು ನಮ್ಗೆ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ನಾವು. ಬಾಂಡೆ ತಿಕ್ಕಿಲ್ಲ, ಬಾಂಡೆ ತಿಕ್ಕಿ ಒಂದು ರೌಂಡ್ ಮಜ್ಜಿಗೆ ಕಡ್ದೇನಿ, ಇನ್ನೊಂದು ರೌಂಡ್ ಮಜ್ಜಿಗೆ ಕಡ್ದು ಬೆಣ್ಣೆ ತೆಗೆದು ಆಮ್ಯಾಗ ಸಿಗ್ತೇನೆ ರೀ ನಾನು ಮತ್ತೆ.